ತಿರಿ ವಾಸ್ತು ಒಂದು ಆಸ್ಟ್ರಾಲಜಿ. ಸೊ ಟಿಪ್ಸಲ್ಲಿ ಆಸ್ಟ್ರಾಲಜಿ ಟಿಪ್ಸ್ 1 by 1 ಸ್ವಲ್ಪ ನಾವು ಮಾತಾಡ್ಕೊಂಡು ಬರ್ತಾ ಇದ್ದೀವಿ. ತುಂಬ ಜನಕ್ಕೆ ಇರೋ ಡೌಟ್ ಏನಂದರೆ, ಈ ನವಗ್ರಹ ಯಾವ ಥರ ಪ್ರೇ ಮಾಡಬೇಕು ಅಂತ ಒಂದು ಕ್ವಶನ್ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ತಕ್ಕಂತೆ ಒಂದು ಸ್ಮಾಲ್ ಟಿಪ್ಸ್ ಕೊಡ್ತಾ ಇದ್ದೀನಿ. ನವಗ್ರಹಗಳು ನಾವು ಫಾಲೋ ಅಪ್ ಮಾಡೋದು ನಮ್ಮ ಲೈಫಲ್ಲಿ ಒಳ್ಳೆ ವಿಷಯ ನಾವು ಪಡ್ಕೋಬೋದು. ಅದು ಎಂಥ ವಿಷಯ ಅಂತ ಹೇಳಿದ್ರೆ, ನವಗ್ರಹ ಟೆಂಪಲಲ್ಲಿ ಸ್ವಲ್ಪ ಜನ 9 ರೌಂಡ್ಸ್ ಮಾಡಿ ಅಂತ ಹೇಳ್ತಾರೆ. ಸ್ವಲ್ಪ ಜನ 3 ರೌಂಡೇ ಮಾಡ್ಕೊಳ್ತಾರೆ. ಅದು ಒಬ್ಬೊಬ್ಬರು ಬಿಲೀಫ್ ಮೇಲೆ ಡಿಪೆಂಡ್ ಆಗ್ತವೆ. ಸ್ವಲ್ಪ ಜನ 7 ರೌಂಡ್ ಕ್ಲಾಕ್ ವೈಸ್, ಅನದರ್ 2 ರೌಂಡ್ ಬಂದುಬಿಟ್ಟು ಆ್ಯಂಟಿ ಕ್ಲಾಕ್ ವೈಸ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇರೋ 7 ಪ್ಲ್ಯಾನೆಟ್ನೂ ಕ್ಲಾಕ್ ವೈಸ್ಲಿ ಹೋಗ್ತವೆ. ಇರೋದು ಸಾಯ ಗ್ರಹಗಳಿರೋ ರಾಹು ಕೇತುಗಳು ಮಾತ್ರ ಆ್ಯಂಟಿ ಕ್ಲಾಕ್ ವೈಸಲ್ಲಿ ತಿರುಗ್ತಾ ಇದೆ. ಆ ರೀಸನ್ಗಾಗಿ ಫಾಲೋ ಅಪ್ ಮಾಡ್ತಾರೆ. ಅದು ಸರಿಯಾಗಿ ಹೇಳಿದರೆ ಸರಿಯೂ ಒಪ್ಕೋಬೋದು. ಬಟ್ ಸ್ವಲ್ಪ ಜನಕ್ಕೆ ಆ ಕ್ಲಾಕ್ ವೈಸ್ಲಿ ಹೋಗೋ ಪ್ಲ್ಯಾನೆಟ್ ಈ ಪಂಚಾಂಶ ಪ್ಲ್ಯಾನೆಟ್ಗಳಿರ್ತವೆ. ಸೊ ಆ ಪ್ಲ್ಯಾನೆಟ್ಗಳು ಆವಾಗ ರೆಟ್ರೋ ಆಗ್ತವೆ. ಅವು ಜಾತಕದಲ್ಲಿ ರೆಟ್ರೋ ಇರುವಾಗ ಅದೇನು ಮಾಡೋದು? ಸೊ ಇದನ್ನು ಸ್ವಲ್ಪ ಕ್ವಶನ್ಗಳು ರೈಸ್ ಆಗ್ತವೆ. ಆ ಜಾತಕ ಸ್ವಲ್ಪ ತಿಳ್ಕೊಂಡು ಆ ಥರ ಮಾಡ್ಕೋಬೋದು. ಆದ್ರೂ ಇವಾಗ ನಾವು ನವಗ್ರಹಗಳಿಗೆ ಪ್ರೇ ಮಾಡ್ತೀವಿ. ಯಾವ ವಿಷಯಕ್ಕೆ ನವಗ್ರಹ ಪ್ರೇ ಮಾಡ್ಕೋಬೇಕು ಅಂತ ಜಸ್ಟ್ ಟಿಪ್ಸ್ ಮಾಡುವಾಗ, ಓಕೆ, ಅದಕ್ಕೆ ಮುಂಚೆ ಈ ನವಗ್ರಹ ಯಾವ ಥರ ಪ್ರೇ ಮಾಡ್ಬೋದು? ನೀವೇನು ನವಗ್ರಹ ಫೋಟೋ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡಬೇಕಂತ ಏನೂ ರೂಲ್ ಇಲ್ಲ. ಅದಕ್ಕೆ ತಕ್ಕನಾಗಿ ಪ್ರೇ ಮಾಡುವಾಗ ನವಗ್ರಹ ಸ್ತೋತ್ರಗಳು, ನವಗ್ರಹ ಗಾಯತ್ರಿಗಳು ಫಾಲೋ ಅಪ್ ಮಾಡಿದರೆ ಅದು ಇಂಟರ್ನೆಟಲ್ಲಿ ಸಿಗ್ತವೆ, ಬೇರೆ ಬುಕ್ಸಲ್ಲಿ ಕೊಟ್ಟಿರ್ತಾರೆ. ಅದು ಫಾಲೋ ಮಾಡಿದ್ರೆ ಅಂಥ ಫಲಗಳು ಸಿಗ್ತವೆ. ಓಕೆ, ಯಾವ ಗ್ರಹಕ್ಕೆ ಎಂಥ ವಿಷಯಕ್ಕೂ ನಾವು ನವಗ್ರಹ ಸ್ತೋತ್ರ ಫಾಲೋ ಅಪ್ ಮಾಡಬೇಕು ಅಂತ ಹೇಳಿದರೆ, ಟೋಟಲಿ 9 ಪ್ಲ್ಯಾನೆಟ್ ಇದೆಯಾ, 9 ನವಗ್ರಹಗಳಿದೆಯಾ, ಒಂದೊಂದು ಗ್ರಹಗಳು ಬೇಕೆ ಸ್ವಲ್ಪ ಟಿಪ್ಸ್ ಹೇಳ್ತಾ ಇದ್ದೀನಿ. ಎಂಥ ವಿಷಯ ಏನಾಗ್ತಂದರೆ, ಫಸ್ಟ್ ಪ್ಲ್ಯಾನೆಟ್ ಇರೋದು ನವಗ್ರಹಕ್ಕೆ ರಾಜವಾಗಿ ಇರೋದು ಪ್ಲ್ಯಾನೆಟ್ ಏನಂದರೆ ಗ್ರಹ ಸೂರ್ಯ. ಈ ಸೂರ್ಯನೇ ನಾವು ಪ್ರೇ ಮಾಡಿಕೊಂಡು ಫಾಲೋ ಅಪ್ ಮಾಡಿದ್ರೆ ಏನಪ್ಪ ನಮಗೆ ಬೆನಿಫಿಟ್ ಅಂದರೆ, ಒಳ್ಳೆ ಹೆಲ್ತ್ ಸಿಗ್ತವೆ. ತೊಂದರೆ ಏನಿದ್ರೆ, ರಿಲೇಟೆಡ್ ಪ್ರಾಬ್ಲಮ್, ಐ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಿದ್ರೆ ಅದು ಸ್ವಲ್ಪ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತವೆ. ಯಾಕಂದರೆ ಹೆಲ್ತ್ ಮತ್ತು ಈ ಹೈ ರಿಲೇಟೆಡ್ ವಿಷಯಕ್ಕೆ ಕಾರಕ ಪ್ಲ್ಯಾನೆಟ್ ಸನ್. ಸೊ ಅವರೇ ಪ್ರೇ ಮಾಡುವಾಗ ನಮಗೆ ಅಲ್ಲಿ ಒಳ್ಳೆ ಬೆನಿಫಿಟ್ ತೊಗೋಬೋದು. ನೆಕ್ಸ್ಟ್ ಚಂದ್ರ ನಾವು ಪ್ರೇ ಮಾಡುವಾಗ ಒಳ್ಳೆ ಆಯುಲ್ ವೃತ್ತಿ ಇರ್ತವೆ, ವೆಲ್ತ್ ಇಂಪ್ರೂವ್ಮೆಂಟ್ ಇರ್ತವೆ. ಸೊ 2 ವಿಷಯಕ್ಕೂ ನಾವು ಜಸ್ಟ್ 1 or 2 ಪಾಯಿಂಟ್ಸ್ ಹೇಳ್ತೀನಿ. ಚಂದ್ರನೇ ಫಾಲೋ ಅಪ್ ಮಾಡಿದ್ರೆ ಇದು ಒಳ್ಳೆಯದಾಗ್ತವೆ. ಕುಜಾನು ಹೇಳ್ತಾರೆ, ಮಂಗಳನೂ ಹೇಳ್ತಾರೆ. ಅದು ಏನಪ್ಪ ಬೆನಿಫಿಟ್ ಅಂದರೆ ಒಳ್ಳೆ ಧೈರ್ಯ ಕೊಡ್ತವೆ. ನೆಕ್ಸ್ಟ್ ಯಾವ ವಿಷಯ ಮಾಡ್ತಿರೋ ಸಕ್ಸಸ್ ಆಗ್ತವೆ. 3ನೇ ಆಯಿತು. 4ನೇದಾಗಿ ಬುಧ, ಈ ಮೆರ್ಕ್ಯುರಿ ಪ್ಲ್ಯಾನೆಟ್ ಹೇಳ್ತೀವಿ. ಅವರು ಪ್ರೇ ಮಾಡುವಾಗ ಬುಧ ಇಸ್ ಮೈನ್ಲಿ ಕಾರಕ, ತುಂಬ ಕಾರಕ ಇದೆಯೇ, ಅದನ್ನು 1 or 2 ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ. ಒಳ್ಳೆ ಎಜುಕೇಷನ್ ಬೇಕಾದರೆ ಮೆರ್ಕ್ಯುರಿ ಪ್ಲ್ಯಾನೆಟ್ ನಾವು ಪ್ರೇ ಮಾಡ್ಕೊಂಡಿದ್ರೆ ಸೊ ನಾವು ಈತ ಮಾಡ್ಕೋಬೋದು. ಆಮೇಲೆ ಒಳ್ಳೆ ಮೆರ್ಕ್ಯುರಿ ಪ್ಲ್ಯಾನೆಟ್ ಮಾಡುವಾಗ ಸ್ವಲ್ಪ ಹ್ಯಾಂಡ್ಸಮ್, ಆಮೇಲೆ ಆ್ಯಂಟಿ ಏಜಿಂಗ್ ಹೇಳ್ತೀವಲ್ವ, ವಯಸ್ಸಾಗಿರೋ ಥರ ಕಾಣೋದಿಲ್ಲ. ಸೊ ಅಂಥ ವಿಷಯಕ್ಕೆ ಮೆರ್ಕ್ಯುರಿ ಫಾಲೋ ಅಪ್ ಮಾಡೋದು ಉತ್ತಮ. ನೆಕ್ಸ್ಟ್ ಪ್ಲ್ಯಾನೆಟ್ ಗುರು ಫಾಲೋ ಅಪ್ ಮಾಡಿದ್ರೆ ಬೆನಿಫಿಟ್ ಏನಪ್ಪ ಅಂದರೆ ಒಳ್ಳೆ ಲೈಫ್, ಆಮೇಲೆ ಒಳ್ಳೆ ಸೋಷಿಯಲ್ ಸ್ಟ್ಯಾಟಸಲ್ಲಿ ಒಳ್ಳೆ ರೆಸ್ಪೆಕ್ಟ್ ಸಿಗ್ತವೆ. ಸೊ ಗುರು ಕಾರಕ ಫಾರ್ ಇಂಥ ಮೈನ್ ವಿಷಯಕ್ಕೆ ನಾವು ತಿಳ್ಕೊಬೋದು. ಶುಕ್ರ ಪ್ಲ್ಯಾನ್ ಫಾಲೋ ಮಾಡುವಾಗ ಒಳ್ಳೆ ಫೇಮಸ್ ನೇಮ್ ಆ್ಯಂಡ್ ಫೇಮ್ ಇರ್ತವೆ. ಶುಕ್ರ ಕಾರಕ ಆಲ್ಸೋ ಫಾರ್ ಲಿಕ್ವಿಡ್ ಮನಿ. ಈ ದುಡ್ಡಿನ ವಿಷಯದಲ್ಲಿ ನಮ್ಗೆ ಸ್ವಲ್ಪ ಫೇವರಬಲಾಗಿ ಪ್ರೇ ಮಾಡ್ಕೋಬೋದು. ನೆಕ್ಸ್ಟ್ ಶನಿ. ಈ ಶನಿ ಮಹಾತ್ಮ ನಾವು ಫಾಲೋ ಅಪ್ ಮಾಡುವಾಗ ಶನಿ ಮಹಾತ್ಮ ಕಾರಕ ಫಾರ್ ಲಾಂಗ್ ಲೈಫ್.
ಸೊ ಒಳ್ಳೆ ಲಾಂಗ್ ಲೈಫ್. ಏನಾದ್ರು ಹೆಲ್ತ್ ಇಶ್ಯೂ ಇದ್ರೂ ಶನಿ ಮಹಾತ್ಮನ ಪ್ರೇ ಮಾಡುವಾಗ ಅದು ಸಾರ್ಟ್ಔಟ್ ಆಗುತ್ತವೆ. ನೆಕ್ಸ್ಟ್ ಪ್ಲ್ಯಾನೆಟ್ ರಾಹು. ಸೊ ರಾಹುನ ಫಾಲೋಅಪ್ ಮಾಡುವಾಗ ನಾವು ಸರ್ಭಗ್ರಹಗಳು ಫಾಲೋಅಪ್ ಮಾಡುವಾಗ ಎಂಥ ಹಲವಾರು ಡಿಸೀಸ್ ಸಂಬಂಧಪಟ್ಟ ವಿಷಯ ಸ್ವಲ್ಪ ರೆಮಿಡಿಯಾಗಿ ಒಳ್ಳೆ ಸಪೋರ್ಟ್ ಮಾಡ್ತವೆ. ನೆಕ್ಸ್ಟ್ ಕೇತು ಪ್ಲ್ಯಾನೆಟ್ನ ಫಾಲೋಅಪ್ ಮಾಡುವಾಗ ವೆಲ್ತ್, ಒಳ್ಳೆ ಜ್ಞಾನ ಸಿಗ್ತವೆ. ಆಮೇಲೆ ಫೇಮ್ ಆ್ಯಂಡ್ ನೇಮ್, ಸಕ್ಸಸ್ ಇದೆಲ್ಲ ನಾವು ಫಾಲೋಅಪ್ ಮಾಡ್ಕೋಬೋದು. ಸೊ ಮನೇಲಿ ಇದ್ಕೊಂಡು ಪ್ರೇ ಮಾಡುವಾಗ ಈ ನವಗ್ರಹ ಸ್ತೋತ್ರಗಳು ಮತ್ತು ದೇವಸ್ಥಾನ ಹೋದರೆ ನವಗ್ರಹಗಳು ತಿರುಗಿಬಿಟ್ಟು ಬರೋದು, ಇಂಥ ಬೆನಿಫಿಟ್ ನಾವು ನವಗ್ರಹ ಫಾಲೋಅಪ್ ಮಾಡಿದ್ರೆ ಇದು ಉತ್ತಮ. ಇಂಥ ಹಲವಾರು ವಿಷಯ ಸ್ವಲ್ಪ ಫಾಲೋಅಪ್ ಮಾಡ್ಬೋದು. ಥ್ಯಾಂಕ್ ಯು. ಇದೊಂದು ಟಿಪ್ಸ್ ಆಗಿ ತೊಗೊಂಡು ಫಾಲೋಅಪ್ ಮಾಡಿ.